ಶ್ರೀ ಲಕ್ಷ್ಮೀದೇವಿ ಕಿ ಶ್ರೀ ಲಕ್ಷ್ಮೀದೇವಿ ಕಿ ನಲ್ಲೂರು ಗ್ರಾಮಸ್ಥರೇ, ಬಂದಿರುವಂಥ ಭಕ್ತಾದಿಗಳೇ, ಈ ನಲ್ಲೂರಿನಲ್ಲಿ ಇವತ್ತು ವಿಶೇಷ ಸಂಕ್ರಾಂತಿ ಹಬ್ಬ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಈ ಕಾರ್ಯಕ್ರಮ ಸುತ್ತಮುತ್ತಲ ಊರಿನ ಜನಗಳು ಎಲ್ಲ ಪ್ರತಿಯೊಂದು ತಾಲೂಕು ಹೋಬಳಿನ ಜನ ಬರ್ತಾರೆ. ಏನು ನಾವು ದೇವರನ್ನು ನಂಬ್ಕೊಂಡಿರೋದೇ ನಮ್ಮ ದೇವರು. ಈ ದೇವ್ರನ್ನ ಯಾರು ನಂಬ್ಕೊಂಡವ್ರೆ, ಯಾವ ದೇವ್ರು ಯಾರು ನಂಬ್ಕೊಂಡು, ನಮ್ಮ ದೇವ್ರನ್ನ ಯಾರು ನಂಬ್ಕೊಂಡಿದ್ದಾರೆ, ಅವ್ರಿಗೆ ಯಾರು ಕೆಟ್ಟದ್ದಾಗಿಲ್ಲ, ಒಳ್ಳೇದಾಗಿದೆ. ಈ ನಲ್ಲೂರಮ್ಮ ಜಾತ್ರೆ ಪ್ರತಿ ವರ್ಷ ವಿಜೃಂಭಣೆಯಿಂದ ನಡೆಸ್ತಾ ಇದ್ದೀವಿ. ಈ ಊರಿಗೆ ಆಲೇನಹಳ್ಳಿಯವರು, ಕೆರಳಾಪುರದವರು, ಪ್ರಿಯಾಪಟ್ಟಣದವರು ಎಲ್ಲ ಭಕ್ತಾದಿಗಳು ಬಂದು ನಿನ್ನೆಯಿಂದ ಬೆಳಗ್ಗೆಯಿಂದ ಪೂಜೆ ಕಾರ್ಯಕ್ರಮ ನಡೀತಾ ಇದೆ. ಈ ದಿನ ಕಾರ್ಯಕ್ರಮಕ್ಕೆ ಜಾತ್ರೆ ವಿಶೇಷವಾಗಿ ನಾವು ಊರಿನಲ್ಲಿ ಹಬ್ಬ ಹರಿದಿನ ಮಾಡ್ಕೊಂಡು ಮಾಂಸಾಹಾರದಲ್ಲಿ ತಿನ್ಕೊಂಡು ಸಂಕ್ರಾಂತಿಯನ್ನು ವಿಜೃಂಭಣೆ ಆಚರಿಸ್ತಾ ಇದ್ದೀವಿ. ನಲ್ಲೂರಮ್ಮ ತಾಯಿ ಎಲ್ಲ ಭಕ್ತಾದಿಗಳು ಒಳ್ಳೆ ಆಯುರ್ವೇದ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಈ ಮೂಲಕ ಸಂಕ್ರಾಂತಿ ಹಬ್ಬ ಶುಭಾಶಯನ ಕೋರ್ತಾ ಇದ್ದೀವಿ. ಗ್ರಾಮದ ಮುಖಂಡರಿಗೆ ಮತ್ತು ಇಲ್ಲಿ ಈ ಕುಲದೇವರಾದ ನಲ್ಲೂರು ಲಕ್ಷ್ಮೀದೇವಿಯ ಭಕ್ತಾದಿಗಳಿಗೆ ಸಂಕ್ರಾಂತಿ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ, ದೇವರು ಅನ್ನೋ ಪದ ಇವತ್ತಿನ ಸಂದರ್ಭದಲ್ಲಿ ಬಹಳ ದುರ್ಬಳಕೆ ಆಯ್ತೈತೆ. ಜಾತಿ, ಹಣ, ಧರ್ಮ ವಿಕೋಪಕ್ಕೆ ಹೋಯ್ತೈತೆ. ನೀವು ಪತ್ರಿಕೆಯಲ್ಲಿ ಕೇಳಿದ್ದೀರಾ, ವಿಡಿಯೋದಲ್ಲಿ ಕೇಳಿದ್ದೀರಾ. ಆದರೂ ಎಲ್ಲೋ ನಂಬಿಕೆಯಲ್ಲಿ ಈ ಜಗತ್ತು, ಈ ನಮ್ಮ ಹಿಂದೂ ಸನಾತನ ಧರ್ಮ ನಡೀತಾ ಇದೆ.
ಕಾರಣ ಇಷ್ಟೇ, ದೊಡ್ಡ ದೊಡ್ಡ ಕವಿಗಳು ಜ್ಞಾನಿಗಳು ಹೇಳ್ತಾರೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ದೇಹಗಳ ಗುರುತಿ ಸದಾನವು ನಮ್ಮೊಳಗೆ ಅಂತ ಹೇಳ್ತಾನೆ. ಹತ್ತಿರವಿದ್ದರೂ ದೂರ ನಿಲ್ಲುವವು ನಮ್ಮ ಹಮ್ಮಿನ ಕೋಟೆಯಲ್ಲಿ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ಈ 4 ದಿನದ ಬದುಕಿನಲ್ಲಿ. ಕೇವಲ 4 ದಿವಸ ಬದುಕಿನಲ್ಲಿ ದ್ವೇಷ ಅಸೂಯೆ ಅನ್ನೋ ಪದ ಬಹಳ ದುರ್ಬಳಕೆ ಆಯ್ತೈತೆ. ದೇವರು ಅನ್ನೋ ಪದ, ಅದಕ್ಕೆ ದೇವರು ಅನ್ನೋದು 3 ಅಕ್ಷರ. ದೇಹ ಇಲ್ಲ, ವರ್ಣ ಇಲ್ಲ, ರೂಪ ಇಲ್ಲ. ವರ್ಣ ದೇಹ ರೂಪ ಇಲ್ಲದ ದೇವರಿಗೆ ನಂಬಿಕೆ ಮೇಲೆ ನಡಿಬೇಕು. ಆದ್ರೆ ನಾವು ರೂಪ ಕೊಟ್ಕೊಂಡಿದ್ದೀವಿ, ಆಸೆ ಕೊಟ್ಕೊಂಡಿದ್ದೀವಿ, ಆಮಿಷ ಕೊಟ್ಟು ಒಳಪಟ್ಟು ಇವತ್ತು ಸಾಯ್ತಾ ಇದ್ದೀವಿ ಸಮಾಜ ದೇವರ ಹೆಸರಲ್ಲಿ. ನೀವು ಕೇಳಿರ್ಬೋದು, ಅಯ್ಯಪ್ಪ ಸ್ವಾಮಿ ಇಲ್ಲಿಂದ 1000 ಜನ ಹೋಗ್ತಾರೆ, ಅಲ್ಲ ಚಿನ್ನ ಕದೀತಾರೆ. ಅಲ್ಲಿ ತೀರ್ಥ ವೆಂಕಟೇಶ್ವರ ಸ್ವಾಮಿಗೆ ಇಲ್ಲಿಂದ ಸಾಲ ಮಾಡ್ಕೊಂಡು ಹೋಗ್ತಾರೆ, ಅಲ್ಲಿ ಅರ್ಚಕರು ಅಲ್ಲಿ ಇದ್ದ ಕದೀತಾರೆ, ಯಾವುದೋ ಚಿನ್ನದ ಕದೀತಾರೆ. ಇಂಥ ದುಸ್ಥಿತಿ ತಲುಪಿದೆ ನಮ್ಮ ಸನಾತನ ಧರ್ಮ. ಒಬ್ಬರಿಗೊಬ್ರು ಜಾತಿ ಸೃಷ್ಟಿಯಾಗಿದೆ, ಒಬ್ಬರಿಗೊಬ್ರು ಆಚೆ ಇಲ್ಲ. ಆದ್ರಿಂದ ದೇವರನ್ನ ಮಾನವೀಯತೆ ನೆಲೆಗಟ್ಟಿನಲ್ಲಿ ಈ ಸಮಾಧಾನ ಧರ್ಮ ಸಾಧು ಸಂತರುಗಳು ಈ ದೇಶದಲ್ಲಿ ಹುಟ್ಟಿ ಸಾಯ್ತಾ ಇದ್ದಾರೆ. ಇನ್ನೂ ಜಗತ್ತು ಒಳ್ಳೆದಾಗಲಿ ಅಂತ ಈ ಶುಭಾಶಯಗಳನ್ನು ಹೇಳ್ತಾ ತನ್ನ 2 ಮುಗಿಸ್ತೀನಿ. ಹಾರ್ದಿಕ ಶುಭಾಶಯಗಳು. ನಲ್ಲೂರಿನ ಗ್ರಾಮದೇವತೆ ಶ್ರೀ ಲಕ್ಷ್ಮೀದೇವಿಯವರ ಜಾತ್ರಾ ಮಹೋತ್ಸವವನ್ನು ನಾವು ಈ ಊರಿನ ಎಲ್ಲರೂ ಒಡಗೂಡಿ ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಪೂರ್ವ ಕಾಲದಿಂದಲೂ ಏನು ನಮ್ಮ ಮೂಲ ಕೃಷಿ, ಆ ಕೃಷಿಯನ್ನು ಮುಗಿದ ನಂತರ ನಾವೆಲ್ಲರೂ ಕೂಡ ಸಂತೋಷದಿಂದ ಸುಗ್ಗಿ ಹಬ್ಬವನ್ನು ಈ ಸಂಕ್ರಾಂತಿಯ ಹಬ್ಬದಲ್ಲಿ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಊರಿನ ಗ್ರಾಮ ದೇವತೆ ಇಡೀ ಊರಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದು ಮಾಡಲಿ. ಈ ಗ್ರಾಮ ದೇವತೆಯಲ್ಲಿ ನಂಬ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬರಲ್ಲೂ ಒಂದು ಹೊಸ ಚೈತನ್ಯವನ್ನು ತುಂಬಲಿ ಅನ್ನೋ ಕಾರಣಕ್ಕೋಸ್ಕರ ಗ್ರಾಮಸ್ಥರೆಲ್ಲರೂ ಕೂಡ ಒಡಗೂಡಿ ಇದು ಒಂದು ರೀತಿ ನಮ್ಮದು ಐಕ್ಯತೆಯ ಒಂದು ಸಂದೇಶವನ್ನು ಸಾರುವಂಥ ಹಬ್ಬ ಸಂಕ್ರಾಂತಿ. ಸುಗ್ಗಿ ಮುಗಿಸಿದಂಥ ರೈತ ಅವನ ಮುಖದಲ್ಲಿ ಅಸನ್ಮುಖತೆ, ಸಂತೋಷ ಎಲ್ಲವೂ ಇರ್ತದೆ. ಅದನ್ನು ಜಾತ್ರೆಯ ಮೂಲಕ ಆಚರಣೆ ಮಾಡೋದ್ರ ಮೂಲಕ ನಾವೆಲ್ಲರೂ ಕೂಡ ಮುಂದಿನ ವರ್ಷಕ್ಕೆ ಹೊಸ ಹುಮ್ಮಸ್ಸನ್ನು ತಾಳಲಿಕ್ಕೆ ಈ ಒಂದು ಜಾತ್ರೆ ಕಾರಣ ಆಗ್ತದೆ. ಆ ರೀತಿ ನಮ್ಮ ಗ್ರಾಮ ದೇವತೆ ಶ್ರೀ ಲಕ್ಷ್ಮೀದೇವಿಯವರ ಜಾತ್ರಾ ಮಹೋತ್ಸವದಲ್ಲಿ ನಾವೆಲ್ಲರೂ ಸಂತೋಷದಿಂದ ಪಾಲ್ಗೊಂಡು ಈ ಜಾತ್ರಾ ಮಹೋತ್ಸವವನ್ನು ಇಡೀ ದಿವಸ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಇಲ್ಲಿ ಮಹಿಳೆಯರು, ಮಕ್ಕಳು ಎಲ್ಲರಿಗೂ ಬೇಕಾದಂತಹ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿರ್ತೀವಿ. ಮತ್ತು ಊಟದ ವ್ಯವಸ್ಥೆ ಆಯಿತು, ಮತ್ತು ಇನ್ನಿತರ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿಕೊಂಡು ಇಲ್ಲಿಯ ಗ್ರಾಮದ ಮುಖ್ಯಸ್ಥರ ನೇತೃತ್ವದಲ್ಲಿ ನಾವು ಪ್ರತಿ ವರ್ಷ ಆಚರಣೆ ಮಾಡುವ ಹಾಗೆ ಈ ವರ್ಷವೂ ಕೂಡ ಮಾಡ್ತಾ ಇದ್ದೀವಿ. ನಮ್ಮ ಗ್ರಾಮದ ಲಕ್ಷ್ಮೀದೇವಿ ತನ್ನದೇ ಆದ ಇತಿಹಾಸವನ್ನು ಹೊಂದಿರತಕ್ಕಂಥ ದೇವತೆ. ಇದು ಬಹುಶಃ ನಾವು ಈಗಾಗಲೇ ಓದಿ ತಿಳ್ಕೊಂಡಿರೋ ಪ್ರಕಾರ ಚೋಳರ ಕಾಲದಿಂದಲೂ ಕೂಡ ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ರು ಅನ್ನುವಂಥ ಪ್ರತೀತಿ ಇದೆ. ಮತ್ತು ಇಲ್ಲಿರ್ತಕ್ಕಂಥ ಒಂದು ಶಿಲ್ಪ ಕಲೆಗಳನ್ನು ನಾವು ನೋಡಿದಾಗ ಇದು ಐತಿಹಾಸಿಕವಾಗಿ ತನ್ನದೇ ಆದ ಮಹತ್ವವನ್ನು ಪಡೆದುಕೊಂಡಿರ್ತಕ್ಕಂಥ ದೇವಾಲಯ ಅನ್ನೋದ್ರಲ್ಲಿ 2 ಮಾತಿಲ್ಲ. ಇಲ್ಲಿರ್ತಕ್ಕಂಥ ಕಂಬದರಾಯದ ವಿಚಾರವನ್ನು ತೆಗೆದುಕೊಂಡಾಗ ಅದು ಏಕಶಿಲಾ ಮೂರ್ತಿ, ಏಕಶಿಲೆಯಲ್ಲಿ ಆ ಒಂದು ಕಂಬದರಾಯವನ್ನು ಮಾಡಿರ್ತಕ್ಕಂಥದ್ದು. ಮತ್ತು ಆ ದೇವಾಲಯದ ಆಸುಪಾಸಿನಲ್ಲಿ ಮಾಡಿರ್ತಕ್ಕಂಥದ್ದು ಈ ಚೋಳರ ಇತಿಹಾಸವನ್ನು ನಮಗೆ ತಿಳಿಸ್ಕೊಡ್ಲಿಕ್ಕೆ ಒಂದು ಕುರುಹಾಗಿ ಈ ದೇವಾಲಯ ನಮಗೆ ಕಂಡು ಬರುತ್ತೆ. ಇಂತಹ ದೇವಾಲಯವನ್ನು ನಾವು ಅಂದಿನಿಂದ ಇಂದಿನವರೆಗೂ ಕೂಡ ಅದಕ್ಕೆ ಯಾವುದೇ ಧಕ್ಕೆ ಬಾರದಾಗೆ, ಚ್ಯುತಿ ಬಾರದಾಗೆ ನಾವು ಇದನ್ನು ಪುನಶ್ಚೇತನ ಮಾಡಿಸ್ಕೊಳ್ಳುವಂಥದ್ದು, ಈ ಊರಿಗೆ ಅನುಕೂಲ ಆಗುವಂತೆ ಮಾಡ್ಕೊಳ್ಳುವಂಥದ್ದು ನಾವು ಮಾಡ್ಕೊಂಡು ಬಂದಿದ್ದೀವಿ. ಸೊ ಇದೇ ರೀತಿ ಸಹಕಾರ ಇಡೀ ನಮ್ಮ ಗ್ರಾಮಸ್ಥರಲ್ಲಿ ಪ್ರತಿ ವರ್ಷ ಇರಲಿ. ನಾವೆಲ್ಲರೂ ಇದೇ ಥರ ಹೊಸ ಹುಮ್ಮಸ್ಸಿನಿಂದ ಹೊಸ ವರ್ಷವನ್ನು, ಹೊಸ ಸಂಕ್ರಾಂತಿಯನ್ನು ನಾವು ಮೂಲತಃ ಕೃಷಿಕರು. ಈ ಕೃಷಿಕರಾದಂಥ ನಾವೆಲ್ಲರೂ ಈ ಒಂದು ಒಕ್ಕಲ್ತನವನ್ನು ನಾವು ಮಾಡಿ ಸಂತೋಷಪಟ್ಟು ಈ ಒಂದು ಹಬ್ಬವನ್ನು ಬಹಳ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಎಲ್ಲರಿಗೂ ಕೂಡ ನಮ್ಮ ತಾಲೂಕಿನ, ಬಹುಶಃ ನಮ್ಮ ದೇವಾಲಯ ಇಡೀ ತಾಲೂಕಿಗೆ ಹೆಸರುವಾಸಿಯಾದ ದೇವಾಲಯ. ಇಡೀ ಸಮಸ್ತ ತಾಲೂಕಿಗೆ ನಮ್ಮ ನಲ್ಲೂರಿನ ಗ್ರಾಮಸ್ಥರ ಎಲ್ಲರ ಪರವಾಗಿ ನಾನು ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೋರ್ತಾ ಇದ್ದೀನಿ. ಡಾಕ್ಟರ್ ಎನ್.ಆರ್.